ವೀರಶೈವ ಲಿಂಗಾಯತರು ಒಂದೇ ಎನ್ನುವ ಒಂದೇ ಧರ್ಮ ಒಂದೇ ಕುಲವು ನಾವು ಎನ್ನುವ ವೀರಶೈವ ಲಿಂಗಾಯತರು ಒಂದೇ ಎನ್ನುವ ರೇಣುಗಾದಿ ಪಂಚಾಚಾರ್ಯ ಗುರುಗಳ ನಮಿಸೋಣ ಹೊಸವಾಗಿ ಶರಣರನ್ನು ಶಿರವಾಗಿ ಸ್ಮರಿಸೋಣ ಕುಲವೊಂದೇ ನುಡಿಯೊಂದೇ ನುಡಿಯೊಂದೇ ನಾಡೊಂದೇ ನಾವೇರೆ ನೀ ಬೇರೆ ಅನ್ನೋದ ತಡೆ ಹಿಂದೆ ಒಂದೇ ದೇಹದ ಎರಡು ಕಣ್ಗಳು ಬೇರೆಯಾಗದುಂಟೆ ಸೂರ್ಯಚಂದ್ರರು ಇರುವವರೆಗೂ ನಮ್ಮ ನಂಟು ಮುರಿಯೋದುಂಟೆ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆ ಒಂದೇ ಧರ್ಮ ಒಂದೇ ಕುಲವು ನಾವು ಎನ್ನುತ್ತಾ ವೀರಶೈವ ಲಿಂಗಾಯತರು ಒಂದೇ ಎನ್ನುವ ಬದಲಾದ ಕಾಲ ಮತ್ತೆ ತಿರುಗಿಸೋಣ ಒಂದಾಗಿ ಧರ್ಮದ ತೇರ ಎಳೆಯೋಣ ಎಲ್ಲ ಪೀಠವನ್ನು ಬಾಗಿ ನಮಿಸೋಣ ಗುರುವಿರಕ್ತರು ಒಂದೇ ಎಂದು ಸಾರೋಣ ನಮ್ಮ ಶ್ವಾಸದಲ್ಲಿ ಶಾಂತಿಯ ಬಾಳಲ್ಲಿ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆ ಒಂದೇ ಧರ್ಮ ಒಂದೇ ಕುಲವು ನಾವು ಎನ್ನುತ್ತಾ ವೀರಶೈವ ಲಿಂಗಾಯತರು ಒಂದೇ ಎನ್ನುವ ಒಂದೇ ಧರ್ಮ ಒಂದೇ ಕುಲವು ನಾವು ಎನ್ನುತ್ತಾ ವೀರಶೈವ ಲಿಂಗಾಯತರು ಒಂದೇ ಎನ್ನುತ್ತಾ ಲಿಂಗಾದಿ ಪಂಚಾಚಾರ್ಯ ಗುರುಗಳಿಗೆ ನಮಿಸೋಣ ಜಗದ್ಗುರು ಜಗದ್ಗುರುಗಳನ್ನು ದರ್ಶನ ಪಡೆಯೋಣ ಒಂದೇ ಧರ್ಮ ಒಂದೇ ಕುಲವು ನಾವು ಎನ್ನುತ್ತಾ ವೀರಶೈವ ಲಿಂಗಾಯತರು ಒಂದೇ ಎನ್ನುವ ಒಂದೇ ಧರ್ಮ ಒಂದೇ ಕುಲವು ನಾವು ಎನ್ನುತ್ತಾ ವೀರಶೈವ ಲಿಂಗಾಯತರು ಒಂದೇ ಎನ್ನುವ ಪಂಚಾಚಾರ್ಯ ಗುರುಗಳ ನಮಿಸೋಣ ಹೊಸವಾಗಿ ಶರಣರನ್ನು ಶಿರವಾಗಿ ಸ್ಮರಿಸೋಣ ಒಂದೇ ನುಡಿಯೊಂದೇ ನುಡಿಯೊಂದೇ ನಾಡೊಂದೇ ನಾವೇರೆ ನೀ ಬೇರೆ ಅನ್ನೋದ ತಡೆ ಹಿಂದೆ ಒಂದೇ ದೇಹದ ಎರಡು ಕಣ್ಗಳು ಬೇರೆಯಾಗದುಂಟೆ ಸೂರ್ಯಚಂದ್ರರು ಇರುವವರೆಗೂ ನಮ್ಮ ನಂಟು ಮುರಿಯೋದುಂಟೆ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆ ಒಂದೇ ಧರ್ಮ ಒಂದೇ ಕುಲವು ನಾವು ಎನ್ನುತ್ತಾ ವೀರಶೈವ ಲಿಂಗಾಯತರು ಒಂದೇ ಎನ್ನುವ ಬದಲಾದ ಕಾಲ ಮತ್ತೆ ತಿರುಗಿಸೋಣ ಒಂದಾಗಿ ಧರ್ಮದ ತೇರ ಎಳೆಯೋಣ ಎಲ್ಲ ಪೀಠವನ್ನು ಬಾಗಿ ನಮಿಸೋಣ ಗುರುವಿರಕ್ತರು ಒಂದೇ ಎಂದು ಸಾರೋಣ ಕಣ್ಣಿನ ಮಂತ್ರವೇ ನಮ್ಮ ಶ್ವಾಸದಲ್ಲಿ ಇದು ಬೆಳೆದು ನಡೆದರೆ ಶಾಂತಿಯ ಬಾಳಲ್ಲಿ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆ ವೀರಶೈವ ಲಿಂಗಾಯತ ಸಂಘಟನಾ ವೇದಿಕೆ ಒಂದೇ ಧರ್ಮ ಒಂದೇ ಕುಲವು ನಾವು ಎನ್ನುತ್ತಾ ವೀರಶೈವ ಲಿಂಗಾಯತರು ಒಂದೇ ಎನ್ನುವ ಒಂದೇ ಧರ್ಮ ಒಂದೇ ಕುಲವು ನಾವು ಎನ್ನುತ್ತಾ ವೀರಶೈವ ಲಿಂಗಾಯತರು ಒಂದೇ ಎನ್ನುವ
ಧರ್ಮಕ್ಕೆ, ಕನ್ನಡ ಧರ್ಮಕ್ಕೆ, ಧರ್ಮದಿಂದಲೇ ವಿಶ್ವಕ್ಕೆ, ಧರ್ಮದಿಂದಲೇ ವಿಶ್ವಕ್ಕೆ. ವಂದೇ ವಂದೇ ಬೈಕ್ ರ್ಯಾಲಿಗೆ ದಯಮಾಡಿ ಬೈಕ್ ರ್ಯಾಲಿ ಇರೋ ಸ್ವಲ್ಪ ರೆಡಿ ಮಾಡಿಸ್ರಿ. वराहरूपं दैववरीष्टं वरस्मितवदनं वज्रदन्तधर रक्षाकवचम् ರಾಜ್ಯದ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸ್ವಾಗತ ಬಯಸ್ತೇನೆ. ಮೊದಲನೇದಾಗಿ ಕಂಪ್ಲಿ ತಾಲೂಕಿನ ತಾಲೂಕು ಅಧ್ಯಕ್ಷರಾದಂಥ ಬಳ್ಳಾರಿ ಮಲ್ಲಿಕಾರ್ಜುನ್ ಅವರಿಗೆ ನಂಬಿದವಗಿಂಬು ಕೊಡುವವ ನೀತ ಸಾವಿರ ದೈವದ ಮನಸಂಪ್ರೀತ ಬೇಡುತ್ತ ದೇವು ಆರಾಧಿಸುತ್ತ ಸಂಡೂರು ತಾಲೂಕು ಅಧ್ಯಕ್ಷರು ಶರಣಪ್ಪ ಅವರು ಕುನ್ನೂರು ತಾಲೂಕು ಅಧ್ಯಕ್ಷರು ಅಧ್ಯಕ್ಷರು ಡಿ.ಸಿ. ವಿಜಯ್ ಕುಮಾರ್, ಅಧ್ಯಕ್ಷರು ಶ್ರೀ ಬಸವರಾಜ್, ಕಂಪ್ಲಿ ತಾಲೂಕು ಪ್ರಧಾನ ಕಾರ್ಯದರ್ಶಿ ಕನಗಿರಿ ಪ್ರಶಾಂತ್ ಅವರು,
ಗೊತ್ತಿಲ್ಲ ಶಿವನೇ ಭಕ್ತಿದಾರಿ, ಗೊತ್ತಿಲ್ಲ ಶಿವನೇ ಭಕ್ತಿದಾರಿ, ಗೊತ್ತಿರುವುದೊಂದೇ ದೈವವಾಣಿ, ಗೊತ್ತಿರುವುದೊಂದೇ ದೈವವಾಣಿ. ಉಳ್ಳಾಯ ನಿನ್ನ ನಿಲತೆಡೆಗೆ ಇದರೊಂದ ಮಾಯ ಸನ್ನಿಧಿಗೆ ಕಾಪು ಗೊತ್ತಿಚ್ಚೆ ಶಿವನೇ ಕದಂಬರ ಕಡೆ ಕಾಡಿಂದ ಬಂದವರು ರಸ ಕಟ್ಟುವುದು ಸಂಪ್ರದಾಯ. ಇಲ್ಲಿ ಇನ್ನು ಮುಂದೆ ನಾವು ನಡೆಸ್ಕೊಡ್ತೇವೆ. ಸರ್ವೇ ಜನಹಿತಂ ಪ್ರಾಣಂ ಸ್ಥಾಪಿತ ಉಂಟಾಗಿಸುತ್ತಲೇ ಪರಶಿವ ಶಕ್ತಿಯ ಮಂತ್ರ ಘೋಷಧಿ ಬಿರದು ಭಕ್ತಿಯ ದೇಹ ಶುದ್ಧಿರಣೇನ ಭೂಯಾ ಮನ ಶಾಂತಿರಣೇನ ಭೂಯಾ. ದೇಹಾಲಯವೇ ದೇವಾಲಯವು, ಲೋಕಾನುಗ್ರಹವೇ ದೈವಾನುಗ್ರಹವು, ಪ್ರಣವ ಸ್ವರೂಪ ತೇಜೋಮಯವು, ಪುಣ್ಯ ಸಂಚಯವೇ ಪರಮ ಸುಖವು, ಯತ್ರ ಶ್ರದ್ಧಾ ಚ ಭಕ್ತಿಂ ತತ್ರ ಲಭತೆ ಜಯಂತಂ ದೈವಾ ಚಿತ್ತಂ. ಗೊತ್ತಿಜ್ಜೆ ಶಿವನೇ ಸರ್ ಎಂಟಿಗೆ ಸರ್ ಅಣ್ಣ ಎಂಟಿಗೆ ಸರ್ ಬಾಣ ಎಂಟಿಗೆ ಸರ್ ನೋಡ್ರಿ ಸರ್
ಶಿವನೇ ಅಲ್ಲಿ ಸಹಾಯ ಮಾಡಬಹುದು. ಸ್ವಲ್ಪ ವೇದಿಕೆ ಕೂಡ ಕೂತ್ಕೊಳ್ಳಿ. ಇನ್ನೇನು ಕಾರ್ಯಕ್ರಮ ಆರಂಭ. ವೇದಿಕೆಯಿಂದ ಕೆಳಗಿಳಿಯಬೇಕು. ದಯಮಾಡಿ ನಿಮಗೆ ಆಸನದ ವ್ಯವಸ್ಥೆ ಇದೆ. ನಾನು ಮತ್ತೊಮ್ಮೆ ಎಲ್ಲ ಅಭಿಮಾನಿಗಳ ಕೇಳಿದಂತೆ ದಯಮಾಡಿ ಹೀಗೆ ಆಸನದ ಉತ್ತಮ ಅಧ್ಯಕ್ಷರಿಗೆ ಸಮಯ ಕೊಡಲಿದ್ದಾರೆ. ದಯಮಾಡಿ ಎಲ್ಲರೂ ಆಸನಗಳಲ್ಲಿ ಆಸನ ಹಾಕಬೇಕು. ಹಿರಿಯರಿಗೆ ಆಸನದ ವ್ಯವಸ್ಥೆ ಇದೆ. ದಯಮಾಡಿ ಎಲ್ಲರೂ ಅನುಭವವಿದೆ. ದಯಮಾಡಿ ಯಾರು ನಿಲ್ಕೊಂಡಿದ್ದ ಆಸನದ ವ್ಯವಸ್ಥೆ ಮಾಡಿ. ದಯಮಾಡಿ ಹೋಗಿ. ಹಿರಿಯರು ಹೊರಗಿರ್ತಕ್ಕಂಥ ಹಿರಿಯರು ಇವರು ಕೂಡ ದಯಮಾಡಿ ನಮಗೆ ಆಸನದ ವ್ಯವಸ್ಥೆ ಕೊಡಬೇಕು. ಬಹಳ ಆಸಕ್ತಿ ಇದೆ. ಯಾರು ನಿಲ್ಕೊಬೇಡಿ. ಚಪ್ಪಾಳೆ ಬರ್ತಾ ಇಲ್ಲ. ಸುಂದರ ಕಾರ್ಯಕ್ರಮಕ್ಕೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೇದಿಕೆ ಸಿದ್ಧ ಆಗಲಿದೆ. ದಯಮಾಡಿ ಎಲ್ಲರೂ ನಮಗೆ ನಿಗದಿಪಡಿಸಿದ ಆಸನಗಳಲ್ಲಿ ಆಸೀನರಾಗಬೇಕು. ಸಮಾಜದ ಹಿರಿಯರು ವೇದಿಕೆ ಹತ್ರ ಆಗಮಿಸಬೇಕು. ವ್ಯವಸ್ಥಿತ ಕಾರ್ಯಕ್ರಮಕ್ಕೆ ಶ್ರಮವು ಬೆಳೆಯಾಗಬೇಕು ಅಂತ ತಂಡದೊಂದಿಗೆ ದಯಮಾಡಿ ರೋಡ್ ಹತ್ರ ಯಾರು ನಿಲ್ಬೇಡಿ. ತಮ್ಮ ಆಸನದ ವ್ಯವಸ್ಥೆ ಇದೆ, ಕೂತ್ಕೊಳ್ಳಿ. ಸಾಮಾನ್ಯ ಸಮಾಜಗಳು ಆಗಮಿಸುತ್ತಿದ್ದಾರೆ. ಎಲ್ಲರೂ ಗೌರವಾಧಿಕಾರಿಗಳಿಗೆ ಶ್ರೀಗಳಿಗೆ ಸ್ವಾಗತ ಬಯಸೋಣ. ಗೌರವಾಧಿಕಾರಿಗಳಿಗೆ ಶ್ರೀಗಳಿಗೆ ಸ್ವಾಗತ ಈ ಆಗಮನಕ್ಕಾದ ನಮ್ಮ ಪರಮ ಪೂಜಾ ಶ್ರೀ ಮಹಾಂತ ಶಿವಾಚಾರ್ಯ ಮಹಾಸ್ವಾಮಿಗಳ ಅವರ ಪಾದಸ್ಪರ್ಶಕ್ಕೆ ನಮಸ್ಕರಿಸುತ್ತಾ ನೇರವಾಗಿ ನಾನು ಅವರನ್ನ ದಿವ್ಯ
ಮಾಡಲಿಕ್ಕೆ ಅವರು ಕೂಡ ಸಚಿವರು ಕಾರ್ಮಿಕ ಇಲಾಖೆ ಕರ್ನಾಟಕ ಸರ್ಕಾರ. ಸೊ ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಈ ಮಾರ್ಚ್ ಟುವರ್ಡ್ಸ್ ದ ಡಿಗ್ನಿಟರೀಸ್ ಆಫ್ ದ ಕೌಂಟ್. ಅದೇ ರೀತಿ ಸನ್ಮಾನ್ಯ ಶ್ರೀ JN ಗಣೇಶ್ ಶಾಸಕರು ವಿಧಾನಸಭಾ ಕ್ಷೇತ್ರ ಕಂಪ್ಲೀಟ್. ಅದೇ ರೀತಿ ಸನ್ಮಾನ್ಯ ಶ್ರೀ ತುಕಾರಾಮ್ ಸರ್ ಸಂಸದರು ಲೋಕಸಭಾ ಕ್ಷೇತ್ರ ಬಳ್ಳಾರಿ. ಶ್ರೀ ಪಂಚಾಕ್ಷರಪ್ಪ ಜಿಲ್ಲಾಧ್ಯಕ್ಷರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ. ಶ್ರೀ ಐ ಬಸವನಗೌಡರು ವೀರಶೈವ ಲಿಂಗಾಯತ ಸಮಾಜದ ಹಿರಿಯ ಮುಖಂಡರು ಅಂಬೆ ವೇದಿಕೆ ಮೇಲೆ ಬರಬೇಕಾಗಿ ನೇಮೇ ಸ್ವಾಮಿ ಹಿರಿಯರು ಜನ ಉಪಸ್ಥಿತಿಯಲ್ಲಿ ಇರಬೇಕಾಗಿ ವೀರಶೈವ ಲಿಂಗಾಯತ ಸಮಾಜದ ಹಿರಿಯ ಮುಖಂಡರು ಕಂಪ್ಲಿ ಇವರನ್ನು ಕೂಡ ನಾವು ಬರಮಾಡಿಕೊಳ್ತಾ ಇದ್ದೇವೆ. ಶ್ರೀ SSM ಟಿ ಪ್ರಸಾದ್ ಸರ್ ಅಧ್ಯಕ್ಷರು ಕಬ್ಬ ಸಮಾಜ ಕಂಪ್ಲೀಟ್. ಸನ್ಮಾನ್ಯ ಶ್ರೀ ಕೇಶವ್ ರೆಡ್ಡಿ ಎಂ ಅಧ್ಯಕ್ಷರು ರೆಡ್ಡಿ ಸಮಾಜ ಕಂಪ್ಲೀಟ್. ಎಲಿಗಾರ್ ನಾಗರಾಜ್ ಸರ್ ಹಿರಿಯ ಮುಖಂಡರು ಗಂಗಾಪುರ ಸಮಾಜ ಕಂಪ್ಲೀಟ್. ಅದೇ ರೀತಿ ಗೌರವ ರೆಡ್ಡಿ ಮಹರ್ಷಿ ಅಧ್ಯಕ್ಷರು ಕುರುಬ ತಹಶೀಲ್ದಾರರು ಕಂಪ್ಲಿ ಅವರು ಕೂಡ ಆಗಮಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಂಡಿದ್ದೇವೆ. ಶ್ರೀ ವಾಸುಕುಮಾರ್ ಸಿಪಿಐ ಕಂಪ್ಲಿ ಭಾಗದವರು ಅವರು ಕೂಡ ಪ್ರೀತಿ ಪೂರ್ವಕವಾದಂತಹ ಆಹ್ವಾನ. ಶ್ರೀ ಕುಮಾರ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ತಾಲೂಕು ಪಂಚಾಯತಿ ಅವರನ್ನು ಕೂಡ ಬರಮಾಡಿಕೊಳ್ತಾ ಇದ್ದೇವೆ. ಶ್ರೀ KS ಮಲ್ಲನಗೌಡ ತಾಲೂಕು ಪಂಚಾಯತ್ ಸಹಾಯಕ ನಿರ್ದೇಶಕರು. ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯ ಅತಿಥಿಗಳ ಪಟ್ಟಿಯಲ್ಲಿ ಸನ್ಮಾನ್ಯ ಶ್ರೀಯುತ ರವಿ ಹೂಗಾರ್ ಸರ್, ಅದೇ CD ಮಹಾದೇವ್ ಅಧ್ಯಕ್ಷರು ಚನ್ನದಾಸ ಸಮಾಜ, ರಾಜಿ ಲಿಂಗಪ್ರಸಾದ್ ಅವರು ಕೂಡ ವೇದಿಕೆಯನ್ನು ಮಾಡಿಕೊಳ್ತಾ ಇದ್ದಾರೆ. CR ಹನುಮಂತ್ ಸರ್ ಮುಖಂಡರು ಛಲವಾದಿ ಸಮಾಜ ಕಂಪ್ಲೀಟ್. ರಾಜಣ್ಣ ಅಧ್ಯಕ್ಷರು ಹರಿಜನ್ ಸಮಾಜ ಕಂಪ್ಲೀಟ್. ಶ್ರೀ ಪ್ರಸಾದ್ ರಾವ್ ಜಿ ಅಧ್ಯಕ್ಷರು ಮಾತೃ ಸಮಾಜ ಕಂಪ್ಲೀಟ್. CA ಚನ್ನಪ್ಪ ಮುಖಂಡರು ಸಮಾಜ ಕಂಪ್ಲೀಟ್. ಸೈಯದ್ ಉಸ್ಮಾನ್ ಅಧ್ಯಕ್ಷರು ಮುಸ್ಲಿಂ ಸಮಾಜ ಕಂಪ್ಲೀಟ್. ನಾಗರಾಜ್ ಉಪಾರ್ ಅಧ್ಯಕ್ಷರು ಉಪಾರು ಸಮಾಜ ಕಂಪ್ಲೀಟ್. ವೆಂಕಟೇಶ್ ರಾವ್ ಅಧ್ಯಕ್ಷರು ಯಾದವ್ ಗೊಲ್ಲ ಸಮಾಜ ಕಂಪ್ಲೀಟ್. ವಿಲ್ಪಣ್ಣ ಅಧ್ಯಕ್ಷರು ಭಜಂತಿ ಸಮಾಜ ಕಂಪ್ಲೀಟ್. ಕುಂಬಾರ ರಾಜ ಅಧ್ಯಕ್ಷರು ಕುಂಬಾರ ಸಮಾಜ ಕಂಪ್ಲೀಟ್. ಶ್ರೀ ಎಂ ಗಾಡಿಕುಮಾರ್ ಅಧ್ಯಕ್ಷರು ಮೇಧಾರ್ ಸಮಾಜ ಕಂಪ್ಲೀಟ್. ಅದೇ ರೀತಿ ಇಲ್ಲಿ CD ರಾಜಶೇಖರ್ ಜಿಲ್ಲಾಧ್ಯಕ್ಷರು ಅಲೆಮಾರಿ ಸಮಾಜ ಕಂಪ್ಲೀಟ್. ಇವರನ್ನ ವಿಶೇಷವಾಗಿ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿ. ಶ್ರೀ ಕೇಶವ ರೆಡ್ಡಿ ನೆಲ್ಲೂರು ಮಂಡಲ್ ಹಿರಿಯರಾಗಿರ್ತಕ್ಕಂಥ ಅವರು ಕೂಡ ವೇದಿಕೆ ಮೇಲೆ ಪ್ರೀತಿಪೂರ್ವಕವಾಗಿ ಆಹ್ವಾನವನ್ನು ಕೋರ್ತಾ ಇದ್ದೇವೆ. ಸಮಾಜದ ಬುದ್ಧಿಗೆರರು ಕಟ್ರೆ ಸರ್ ಅವರ ವೇದಿಕೆ ಮೇಲೆ ಆಗಮನ ಮಾಡಿಕೊಳ್ತಾರೆ ವಿಶೇಷವಾಗಿ. ಶ್ರೀಮತಿ ಸುಮಂಗಲ ಮೇಡಮ್ ಅವರು ಕೂಡ ವೇದಿಕೆ. ಶ್ರೀ ಪುಷ್ಪ. ಬಟ್ ನಾನು ನಿಮ್ಮನ್ನು ಮರೆಯಲ್ಲ, ಯಾಕಂದ್ರೆ ನೀವಿಲ್ಲದೆ ನಾವಿಲ್ಲ. ಇಲ್ಲಿ ನಡೆದಿರ್ತಕ್ಕಂತಹ ನನ್ನ ಸಹೋದರ ಸಹೋದರಿಯರೇ, ಅಕ್ಕ ತಮ್ಮಂದಿರೇ, ಇವತ್ತು ನಮ್ಮ ಫೋಟೋ ಛಾಯಾಗ್ರಾಹಕರೇ, LED ಪ್ರೆಸ್ ಎಲ್ಲರಿಗೂ ನಮ್ಮ ಹೊಸಕೋಟೆ ಜಗದೀಶ್ವರ್ ಅವರ ವತಿಯಿಂದ ಹಾಗೂ ನನ್ನ ವತಿಯಿಂದ ಆತ್ಮೀಯ ಸ್ವಾಗತ ಸುಸ್ವಾಗತ ಈ ಒಂದು ಪ್ರತಿಭಾ ಪುರಸ್ಕಾರ 2026ರ ಕಾರ್ಯಕ್ರಮಕ್ಕೆ. ಅಂದದ ಲೋಕದ ಚಂದಕ್ಕೆ ನಾನಾದೆ ಸಾಕ್ಷಿ, ನೀನು ಕಂಡಂತಹ ರಾಜ್ಯಕ್ಕೆ ಇವರೆಲ್ಲರೂ ಸಾಕ್ಷಿ. ನಮ್ಮ ಪ್ರತಿಭಾ ಪುರಸ್ಕಾರ 2026ಕ್ಕೆ ಮಹಾವೇದಿಕೆ ಮೇಲೆ ಕೂತಿರ್ತಕ್ಕಂಥ ನಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸುಸ್ವಾಗತ. Now I'm going to turn out the point towards the dignitaries who are here. Next one, welcome, going to be ಮಾಜಿ TMC ಪುರಸಭಾ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ವಿದ್ಯಾಧರ್ ವಾಗೇರಿ ಅವರು ಸ್ವಾಗತ ಭಾಷಣವನ್ನು ನಡೆಸಿಕೊಡ್ತಾರೆ. ಅಲ್ಲಿವರೆಗೆ ನಾವು ಕೂಡ ಲಿಂಗಾಯತ ಮಹಾವೇದಿಕೆಯಿಂದ ಈ ದಿನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಪ್ರಶಾಂತ್ ಕಲ್ಲೂರ್ ಅವರ ನೇತೃತ್ವದಲ್ಲಿ ಸಂಘಟನೆ ಶುರುವಾಗಿ ಇವತ್ತು ಕಂಪ್ನಿ ನಗರದ ದಾವಣಗೆರೆ ಬಂದಂತ ಈ ಮಹಾ ಸಂಘಟನೆಗೆ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ತಮ್ಮೆಲ್ಲರಿಗೆ ಮನಪೂರ್ವಕವಾಗಿ ಹೃದಯಾಂತರಾಳದಿಂದ ಸ್ವಾಗತ ಬಯಸ್ತಾ ಇದ್ದಾರೆ. ಸ್ವಾಗತವನ್ನು ಪಡೆದುಕೊಂಡು ಯುಗಮಾನಗಳು ಶುರುವಾದಾಗ, ನಾಗರಿಕತೆ ಅಂತೇಳಿ ಒಂದು ಪರಿಚಯವಾದಾಗ ಕೆಲ ಮೇಲ್ವರ್ಗದ ಜನಗಳು ಚಾತುರ್ವರ್ಗಗಳನ್ನು ಪರಿಚಯ ಮಾಡಿ
ರೀತಿಯ ವೈಶ್ಯ ಶೂದ್ರ ಅಂತಕ್ಕಂಥ ನಾಲ್ಕು ಸಮುದಾಯಗಳನ್ನು ಸೃಷ್ಟಿ ಮಾಡಿ ಕೆಲ ಜನರಿಗೆ ಕತ್ತಲಲ್ಲಿದ್ದಾಗ ಹಳ್ಳಿಗಳಿಂದ ಪಟ್ಟಣಗಳಿಂದ ಕೂಚರು ಜನಮಾನಿಗಳು ಎಲ್ಲರೂ ಬೆಳಗ್ಗೆ ಬಂದು ಬಿದ್ದಂತ ಮನಮಂದಿರಗಳಲ್ಲಿ ಸಾಲು ಗಿಡಮರಗಳ ಕೆಳಗಡೆ ಕುತ್ಕೊಂಡು ಲಿಂಗದೀಕ್ಷೆಯನ್ನು ಕೊಟ್ಟು ಅನ್ನದಾನವನ್ನು ಕೊಟ್ಟು ಅಕ್ಷರದಾನವನ್ನು ಕೊಟ್ಟು ಜನರು ನಾಗರಿಕತೆಗೆ ಕರೆದುಕೊಂಡು ಅನಾದಿ ಕಾಲದಿಂದಲೂ ಪರೀಕ್ಷೆ ಮಾಡ್ತಾ ಬಂದಾಗ ನಾವು ನೋಡ್ಲಿಕ್ಕೆ ಒಂದೇ ಒಂದು ಕೆಲ ವರ್ಗದ ಜನಗಳು ತಮ್ಮ ಕಪಿಮುಷ್ಟಿಯಲ್ಲಿ ತಮ್ಮ ಕೆಲವೊಂದು ನಾಗರಿಕತೆ ಎದುರುಕೊಂಡಾಗ ಜನಸಾಮಾನ್ಯರಿಗೆ ತಿಳಿಸ್ತಕ್ಕಂಥದ್ದು ಮಠಮಾನ್ಯಗಳು ಗುರುಗಳು. ಇವತ್ತಿಗೆ ಹೋಗ್ರಿ ನೀವು ಬೆಳಗಾವಿ ಹೋಗ್ರಿ KMA ಸೊಸೈಟಿ ಇದೆ, ಬಳ್ಳಾರಿ ಬರ್ರಿ ವಿವಿ ಸಂಘ ಇದೆ, ಗುಲ್ಬರ್ಗ ಹೋಗ್ರಿ ಕಟ್ಟತಕ್ಕಂಥ ಸಂಸ್ಥೆ ಇದೆ, ಹುಬ್ಬಳ್ಳಿ ಹೋದ್ರೆ ಗುರುಸ್ವಾರ ಮಠ, ಪಕ್ಕ ಧಾರವಾಡ ಹೋದ್ರೆ ಮುರುಘಾ ಮಠ, ನಡೆದಾಡುವ ದೇವರು ತುಮಕೂರಿನ ಸಿದ್ಧಲಕ್ಷ್ಮಿಗಳು, ಮೈಸೂರು ಸುತ್ತೂರಿನ ಮಠ, ಈಗ ಮಠಮಾನ್ಯರು ಸಾಕಷ್ಟಿದ್ದಾವೆ. ಪಕ್ಕದ ಎಲ್ಲವೂ ನಮಗೆ ಬೆಳಕಿ ಬಂದಿರತಕ್ಕಂಥ ಮಹಾ ಸಂಘಟನೆ ಇವತ್ತು ಮುರುಘೇಶ್ವರ ಲಿಂಗಾಯತ ಮಹಾಸಂಘ. ಇಂಥ ಅತ್ಯಂತ ಭಕ್ತಿಪೂರ್ವಕವಾಗಿ ನಾಗರಿಕರ ಮೋಕ್ಷ ಮಾಡಿಸಿದಂತ ವಿಶಿಷ್ಟ ಸಮುದಾಯದಲ್ಲಿರ್ತಕ್ಕಂಥ ಅವರೆಲ್ಲ ಪುಣ್ಯಾತ್ಮರು ಇವತ್ತು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ಸಾಕಷ್ಟು ಸ್ನೇಹಿತರು ಶ್ರಮಪಟ್ಟಿದ್ದಾರೆ. ಈ ಕಾರ್ಯಕ್ರಮ ಯಶಸ್ವಿ ಆಗ್ಬೇಕಂದ್ರೆ ನಿಮ್ಮಗಳ ಶಾಂತ ರೀತಿಯ ಸಂಯಮದ ವರ್ತನೆಯೇ ಇವತ್ತು ಕಾರ್ಯಕ್ರಮ ಯಶಸ್ವಿ ಕಾರಣವಾಗುತ್ತೆ. ಪ್ರತಿಭಾ ಪುರಸ್ಕಾರ 2026 ಅತ್ಯಂತ ಅದ್ಭುತವಾಗಿ ಮೂಡಿ ಬರಲಿಕ್ಕೆ ತಾವೆಲ್ಲರೂ ಕಾರಣೀಕರ್ತರಾಗ್ತೀರಿ. ಜೊತೆಗೆ ಈ ಬೃಹತ್ ಕಾರ್ಯಕ್ರಮದ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ಪರಮ ಪೂಜ್ಯ ಸನಸ್ಥಾನ ಬ್ರಹ್ಮ ಶ್ರೀ 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 ವಾಮದೇವ ಮಹಂತ ಶಿವಾಚಾರ್ಯ ಮಹಾಸ್ವಾಮಿಗಳು ಅಂಬಿ ಸಾಗರ ದೇವರ ಮಠ ಮಹಂತರ ಮಠ ಎಂಬಿಯವರನ್ನು ಅವರ ಪಾದಾರಗಳನ್ನು ನೆಲೆಸುತ್ತಾ ತಮ್ಮೆಲ್ಲರ ಪರವಾಗಿ ಈ ವೇದಿಕೆಗೆ ವಿಪೂರ್ಣವಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ಸಂಭಾಷಿಸಿದ ಶಿವಪುತ್ರ ಬಸವರಾಜ ಅವರು ಕೂಡ ವೇದಿಕೆ ಮೇಲೆ ತಮ್ಮ ಆಸನವನ್ನು ಸ್ವೀಕಾರ ಮಾಡಬೇಕು. ಶಿವಪುತ್ರ ಬಸವರಾಜ ಇನ್ನೊಬ್ಬ ಪರಮ ಪೂಜ್ಯ ಶ್ರೀಗಳು ನಮ್ಮೆಲ್ಲರ ಪ್ರೀತಿಯ ಗೋಪ್ಯಗಳು ಗೋಶಾಲೆಯನ್ನು ಕಟ್ಟಿ ಬೆಳೆಸಿ ಈ ನಾಡಿಗೆ ಪರಿಚಯಿಸಿದ ಮಾನ್ಯ ಶ್ರೀಯುತ ಕಲ್ಯಾಣ ಜ್ಯೋತಿ ಮಠದ ಸ್ವಾಮಿಗಳಿಗಿಂತ ಶ್ರೀ ಬಸವರಾಜ ಶಾಸ್ತ್ರಿಗಳು ಸಹ ಈ ವೇದಿಕೆಗೆ ತಮ್ಮೆಲ್ಲರ ಪರವಾಗಿ ಭಕ್ತಿಪೂರ್ವಕವಾಗಿ ಅವರನ್ನು ಸ್ವಾಗತ ಮಾಡ್ತಾ ಇದ್ದಾರೆ. ಹಾಗೂ ಮತ್ತೊಬ್ಬ ಹಿರಿಯರಾಗಿರ್ತಕ್ಕಂಥ ದಿವಾನ್ ಮಸೂದಿಯ ಗುರುಗಳು ನಮ್ಮೆಲ್ಲರ ಬಾಲ್ಯವನ್ನು ಆ ದಿವಾನ್ ಖಾನೆ ಮಸೂದಿಯ ಬಸವೇಶ್ವರ ಶಾಲೆಯಲ್ಲಿ ಹೋಗಿ ನಾವೆಲ್ಲರೂ ಇವತ್ತು ವಿದ್ಯಾರ್ಥಿಗಳಿಗೆ ನಡೆಸಿಕೊಳ್ಳುತ್ತಾ ಹಜರತ್ ಸೈಯದ್ ಶಾ ಅಬುಲ್ ಹಸನ್ ಬಾದ್ರಿ ದಿವಾನ್ ಖಾನೆ ಮಸೂದಿಯ ಗುರುಗಳನ್ನು ಸಹ ಈ ವೇದಿಕೆಗೆ ಹೃತ್ಪೂರ್ವಕವಾಗಿ ಸ್ವಾಗತ ಬಯಸ್ತಾ ಇದ್ದಾರೆ. ಅದು ನಮ್ಮೆಲ್ಲರ ಆರೋಗ್ಯ ಮತ್ತು ವಿದ್ಯಾರ್ಥಿಗಳಿಗೆ ಈ ಪ್ರಪಂಚಕ್ಕೆ ಪರಿಚಯಿಸಿ ಆ ಸೇವೆ ಸಲ್ಲಿಸತಕ್ಕಂಥ ಪ್ರತಿನಿಧಿಗಳಾದ ಕ್ರಿಶ್ಚಿಯನ್ ಫಾದರ್ಸ್ ವೆಲ್ಫೇರ್ ಅಸೋಸಿಯೇಷನ್ ಕಂಪ್ನಿ ತಾಲೂಕಿನ ಹಿರಿಯರಾಗಿರ್ತಕ್ಕಂಥ ಶ್ರೀ ರೆವರೆಂಡ್ ಪಾಲ್ ಪದ್ಮಾವತಿ ಅವರನ್ನು ಈ ವೇದಿಕೆಗೆ ಭಕ್ತಿಪೂರ್ವಕ ನಾನು ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಕರ್ತರಾಗಲು ಬಯಸಿ ಇವತ್ತಿನ ತಮ್ಮ ಹುಟ್ಟುಹಬ್ಬವನ್ನು ಅರ್ಥಗರ್ಭಿತವಾಗಿ ಹುಟ್ಟುಹಬ್ಬವನ್ನು ಆಚರಿಸಬೇಕು ಅಂತ ನೇಮಕವಾಗಿರ್ತಕ್ಕಂಥ ಹೊಸಕೋಟೆ ಜಗದೀಶ್ ಅವರು ಜಿಲ್ಲಾಧ್ಯಕ್ಷರು ಲಿಂಗಾಯತ ಮಹಾಸಮಿತಿಗೆ ಸಹ ಸ್ವಾಗತ ಬಯಸ್ತಾ ಇದ್ದಾರೆ. ಹಾಗೂ ಈ ಕಾರ್ಯಕ್ರಮದ ಇನ್ನೊಬ್ಬ ರೋವಾಳಿಗಳು ರಾಜ್ಯ ಉಪಾಧ್ಯಕ್ಷರು ನಿರೀಕ್ಷೆ ಲಿಂಗಾಯತ ಮಹಾವೇದಿಕೆಯ ಬಿ ಗೌಡರುಗಳನ್ನು ಸಹ ನಾನು ಈ ವೇದಿಕೆಗೆ ಹೃತ್ಪೂರ್ವಕ ಸ್ವಾಗತ ಬಯಸ್ತಾ ಇದ್ದೇನೆ. ಆಗ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ನಿರೀಕ್ಷೆ ಲಿಂಗಾಯತ ಮಹಾಸಭಾ ವೇದಿಕೆಯ ನನ್ನ ಆತ್ಮೀಯ ಸ್ನೇಹಿತ ಬಳೆ ಮಲ್ಲಿಕಾರ್ಜುನವನ್ನು ಸಹ ಈ ವೇದಿಕೆಗೆ ಸ್ವಾಗತ ಬಯಸ್ತಾ ಇದ್ದೇನೆ. ಜೊತೆಗೆ ಇಲ್ಲಿ ಕೂತಿರ್ತಕ್ಕಂಥ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಹಿರಿಯರಾಗಿರ್ಬೇಕು, ಬಸವೇಶ್ವರರಾಗಿರ್ಬೋದು ಹಾಗೂ ಇನ್ನುಳಿದ ಎಲ್ಲ ಸ್ನೇಹಿತರನ್ನು ಮತ್ತು ತಮ್ಮೆಲ್ಲರನ್ನು ಆತ್ಮೀಯವಾಗಿ ವಹಿಸಿದ್ದಾರೆ. ಈ ಕಾರ್ಯಕ್ರಮದ ಯಶಸ್ವಿ ಕಾರಣೀಕರ್ತ ರಾಜ್ಯ ಮಟ್ಟದಲ್ಲಿ ವೀರಶೈವ ಲಿಂಗಾಯತ ಮಹಾವೇದಿಕೆಯನ್ನು ಕಟ್ಟಿ ಬೆಳೆಸಿ ಬೆಳಕಿಗೆ ಬಂದಿರತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕ ಶ್ರೀ ಪ್ರಶಾಂತ್ ಕಲ್ಲೂರು ರಾಜ್ಯಾಧ್ಯಕ್ಷರು ವೀರಶೈವ ಮಹಾವೇದಿಕೆಯನ್ನು ಹಾಗೆ ಈ ಊರಿನ ಹಿರಿಯ ಮುಖಂಡರಾಗಿರ್ತಕ್ಕಂಥ ಮಾನ್ಯ ಶ್ರೀ ಅವಿಶ್ವರವರು, ಪೂಜ್ಯ ಮುಖೇಶ್ ಸ್ವಾಮಿಗಳು, ಹೇಮೇಶ್ವರಗಳು, ವೀರಶೈವ ಲಿಂಗಾಯತ ಮಹಾಸಭಾ ವೇದಿಕೆಯ ಅಧ್ಯಕ್ಷರು ಎಸ್ ಎಸ್ ನಾಗರಾಜ್ ಅವರು ಹಾಗೂ ಇನ್ನುಳಿದ ಎಲ್ಲ ಹಿರಿಯ ಮುಖಂಡರು, ಮಾನ್ಯ ಲಿಂಗನಗೌಡರು, ನಮ್ಮ ಬಳ್ಳಾರಿಯಿಂದ ಬಂದಿರತಕ್ಕಂಥ
ಶೇಖರಣ್ಣನವರು ಹಾಗೂ ಮಣಿಕಂಠನವರು ಸಾಕಷ್ಟು ಹಿರಿಯ ಮುಖಂಡರಿದ್ದಾರೆ. ಎಲ್ಲರನ್ನು ಪಾದಾಭಿವಂದನೆಗಳಿಗೆ ನಮಸ್ಕರಿಸುತ್ತಾ ತಮ್ಮೆಲ್ಲರ ಅಪ್ಪಣೆಯನ್ನು ಪಡೆದು ಅವರೆಲ್ಲರಿಗೂ ಹೃದಯಾಂತರದಿಂದ ಇವತ್ತು ಸ್ವಾಗತ ಬಯಸ್ತಾ ಇದ್ದಾರೆ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ವೀರಶೈವ ಸಂಘದ ಎಲ್ಲ ಸಮರ್ಥ ಮುಖ್ಯಸ್ಥರಿಗೂ ನಾನು ಸ್ವಾಗತ ಬಯಸುವ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ.
ಮುಂದಾಳತ್ವದಲ್ಲಿ ಇಲ್ಲಿ ಹೊಸಕೋಟೆ ಜಗದೀಶ್ವರ್ ವೀರಶೈವ ಲಿಂಗಾಯತ ಮಹಾವೇದಿಕೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಅವರ ದಂಪತಿಗಳು ಬರಬೇಕು ವೇದಿಕೆ ಮೇಲೆ. ಯಾಕಂದ್ರೆ ವಿಶೇಷ ಸನ್ಮಾನ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿ ಹಿರಿಯ ರೈತ ದಂಪತಿಗಳು ಜಿ ಶಿವರಂಗನಗೌಡ ದಂಪತಿಗಳು, ಅದೇ ರೀತಿ ಆಟೋ ಚಾಲಕರ ಅಧ್ಯಕ್ಷರು, ಪೌರ ಕಾರ್ಮಿಕರು. ಸೊ ಎಲ್ಲರೂ ಕೂಡ ಬರಬೇಕು. ನಮ್ಮ ಹೊಸಕೋಟೆ ಜಗದೀಶ್ವರ್ ಅವರ ಮುಂದಾಳತ್ವದಲ್ಲಿ ಗೌರವಾನ್ವಿತ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನೆರವೇರ್ತಾ ಇದೆ. ಪೌರ ಕಾರ್ಮಿಕರಿಗೆ ಮೊಟ್ಟ ಮೊದಲ ಬಾರಿಗೆ ಇಲ್ಲಿ ಗೌರವಾನ್ವಿತ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದಾರೆ ನಮ್ಮ ಜಿಲ್ಲಾಧ್ಯಕ್ಷರು ಆಗಿರ್ತಕ್ಕಂಥ ಹೊಸಕೋಟೆ ಜಗದೀಶ್ವರ್ ಅವರು. ಪೌರ ಕಾರ್ಮಿಕರೊಂದಿಗೆ ಸಿಡಿ ಚಿನ್ನರಾಜ ಭೇಟಿ ಜ್ಞಾಪಕ ಬರುತ್ತೆ. ಏನಂದ್ರೆ ನಮ್ಮ ಭಾರತಕ್ಕೆ ಪೌರ ಕಾರ್ಮಿಕರು ತುಂಬಾನೇ ಕೊಟ್ಟಿತ್ತು. ಅದು ಒಬ್ಬ ನಮ್ಮ ದೇಶದ ಬೆನ್ನೆಲುಬು ರೈತ ಹೇಗೆ ಒಬ್ಬ ಸ್ವಚ್ಛತೆಗೆ ಬೆನ್ನೆಲುಬಾದ ವ್ಯಕ್ತಿ ಅಂತಂದ್ರೆ ಅದು ಪೌರ ಕಾರ್ಮಿಕ. ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ಅವರನ್ನು ನಾವು ಅಭಿನಂದನೆಯನ್ನು ಸಲ್ಲಿಸೋಣ. ಅದಕ್ಕಿಂತ ಹೆಚ್ಚಾಗಿ ಶ್ರೀ ಹೊಸಕೋಟೆ ಜಗದೀಶ್ ಅಣ್ಣವರು ಕೂಡ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸೋಣ. ಕಾರಣ ನಾನಾ ವ್ಯಕ್ತಿಗಳು ಕೂಡ ಹುಟ್ಟುಹಬ್ಬಗಳನ್ನು ಕೂಡ ಆಚರಣೆ ಮಾಡಿಕೊಡ್ತಾ ಇದ್ದಾರೆ. ಆದ್ರೆ ಇವತ್ತು ಈ ದಿನ ಈ ಒಂದು ಸುಳಿದಿನ ಅವರ ಒಂದು ಸವಿ ನೆನಪು ಮತ್ತು ಹುಟ್ಟುಹಬ್ಬದ ನೆನಪಿಗಾಗಿ ಪೌರ ಕಾರ್ಮಿಕರಿಗೆ ವಿಶೇಷವಾದಂತಹ ಸನ್ಮಾನವನ್ನು ನೆರವೇರಿಸುವ ಮುಖಾಂತರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಂಡಿದ್ದಾರೆ. ಅವರಿಗೆ ನಾವು ಮತ್ತೊಮ್ಮೆ ಮೊದಲನೇ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸೋಣ. ಸ್ವಚ್ಛತೆಯು ಕೂಡ ಹಾಗೆ ಆ ಒಂದು ಸ್ವಚ್ಛತೆಯನ್ನು ಕಾಪಾಡಿಕೊಂಡು ಸ್ವಚ್ಛತಾ ರೂಪದಲ್ಲಿ ನಮಗೆ ಕೇಕ್ ಬರ್ತಾರೆ. ಕೇಕ್ ಬರುತ್ತೆ. ಪರಮ ಪೂಜ್ಯ ಶ್ರೀ ವಾಮಯೋಗ ಮಹಾಂತ ಶಿವಾಚಾರ್ಯ ಮಹಾಸ್ವಾಮಿ ಶ್ರೀ ಹೊಸಕೋಟೆ ಜಗದೀಶ್ವರ ಹುಟ್ಟುಹಬ್ಬದ ನಿಮಿತ್ತವಾಗಿ ಅವರ ಅಭಿಮಾನಿಗಳು ಪ್ರಮೋದ್ ಮತ್ತು ದಯವಿಟ್ಟು ಯಾರು ವೇದಿಕೆ ಮೇಲೆ ಬರಂಗಿಲ್ಲ. ದಯವಿಟ್ಟು ವೇದಿಕೆ ಮೇಲೆ ಬರಂಗಿಲ್ಲ. ರಾಮದೇವ ಮಹಾಂತ ಶಿವಾಚಾರ್ಯ ಮಹಾಸ್ವಾಮಿಗಳ ಆಶೀರ್ವಾದ ನಮ್ಮ ಹೊಸಕೋಟೆ ಜಗದೀಶ್ವರ ಮೇಲೆ ಇರಬೇಕು. ಯಾಕೆಂದ್ರೆ ಈಗ ಮುಂದಿನ ಅವರ ಧ್ವನಿಯ ಮೂಲಕ ಅವರನ್ನ ವಿಶೇಷವಾಗಿ ಆರಾಧ್ಯ ಗುರು ಪರಂಪರೆಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಕಂಪ್ಲಿ ನಗರದಲ್ಲಿ ವೀರಶೈವ ಲಿಂಗಾಯತ ಮಹಾವೇದಿಕೆಯ ಅರಿವು ಸಂಘಟನೆ ಕ್ರಾಂತಿಯು ಅಡಿಯಲ್ಲಿ ಈ ಸಂಸ್ಥೆಯ
ಜಿಲ್ಲಾಧ್ಯಕ್ಷರಾದಂಥ ಹೊಸಕೋಟೆ ಜಗದೀಶ್ ಅವರ ಹುಟ್ಟುಹಬ್ಬದ ನಿಮಿತ್ತ ಪ್ರತಿಭಾ ಪುರಸ್ಕಾರದ ವಿಶೇಷ ಸನ್ಮಾನದ ಸಮಾರಂಭದಲ್ಲಿ ನೇತೃತ್ವ ವಹಿಸಿರುವ ಇಸ್ಲಾಂ ಧರ್ಮಗುರುಗಳಲ್ಲಿ, ಕ್ರಿಶ್ಚಿಯನ್ ಧರ್ಮಗುರುಗಳಲ್ಲಿ ಅನಂತ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ನಮ್ಮ ಭಾಗದ ಗೋಪಾಲಕರಾದಂಥ ಪಂಡಿತೋತ್ತಮರಾದ ಬಸವರಾಜ ಶಾಸ್ತ್ರಿಗಳಲ್ಲಿ ಅಭಿವಂದಿಸಿ, ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರುವ ವೀರಶೈವ ಲಿಂಗಾಯತ ಮಹಾವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ಶ್ರೀ ಪ್ರಶಾಂತ್ ಕಲ್ಲೂರ್ ಸರ್ ಅವರೇ, ಹುಟ್ಟುಹಬ್ಬ ಆಚರಿಸಿಕೊಳ್ತಕ್ಕಂಥ ಹೊಸಕೋಟೆ ಜಗದೀಶ್ ಸರ್ ಅವರೇ, ಲಗ್ನಪತ್ರದ ಒಂದು ಮಾತು ಬರೆದಿರ್ತಾರೆ, ನಿಮ್ಮ ಹೆಸರು ನಮ್ಮ ಮನದಲ್ಲಿದೆ. ಹೀಗೆ ವೇದಿಕೆಯ ಮೇಲಿರುವ ಎಲ್ಲ ಹಿರಿಯರೇ, ಗಣ್ಯರೇ, ಮಾನ್ಯರೇ, ಸಜ್ಜನರೇ, ಆಗಮಿಸಿರುವ ತಾಯಿಂದರೇ, ಮುದ್ದು ಮಕ್ಕಳೇ, ಮಾಧ್ಯಮ ಮಿತ್ರರೇ, ಈ ಕಾರ್ಯಕ್ರಮ ನೋಡ್ತಾ ಇದ್ರೆ ಕಣ್ಣಿಗೂ ದಣಿವಾಗದ, ಕೇಳಿದರೂ ಕಿವಿಗೂ ದಣಿವಾಗದ ಕಾರ್ಯಕ್ರಮವನ್ನು ಇಲ್ಲಿ ಜಗದೀಶ್ ಅವರ ಹುಟ್ಟುಹಬ್ಬದ ನಿಮಿತ್ತ ಏರ್ಪಡಿಸಿದೆ. ಹೆಚ್ಚು ಸಮಯ ನಿಮ್ಮ ಜೊತೆ ನಾನು ಇರಬೇಕಾಗಿದೆ. ಪೂರ್ವಭಾವಿ ಕಾರ್ಯಕ್ರಮಗಳಿರೋದ್ರಿಂದ ನಾನು ವೇದಿಕೆಯಿಂದ ಬೇಗ ನಿರ್ಗಮಿಸಬೇಕಾಗಿರೋದ್ರಿಂದ ಪ್ರಶಾಂತ್ ಕಲ್ಲೂರ್ ಅವರ ನನ್ನ ನೇತೃತ್ವ ಇವತ್ತೇ ಬಿದ್ದಿದ್ದಾರೆ. ಆದರೆ ನನ್ನ ಆತ್ಮದ ಸೂತ್ರದಲ್ಲಿ ಪ್ರಶಾಂತ್ ಕಲ್ಲೂರ್ ಬಹಳ ದಿವಸ ಪರಿಚಯ. ಅವರು ಸಮಾಜದ ಬಗ್ಗೆ ಅನೇಕ ಕನಸುಗಳನ್ನು ಕಂಡಿದ್ದಾರೆ. ವೀರಶೈವ ಲಿಂಗಾಯತ ಸಮಾಜ ಅದರ ಸಂವಿಧಾನ ಏನು ಅಂದ್ರೆ, ಶತ್ರು ಇಲ್ಲದ, ಶತ್ರು ಆಗಲೇ ಇರುವ ಒಂದು ಸಂವಿಧಾನವನ್ನು ಕಟ್ಟಿಕೊಟ್ಟಂತ ಸಮಾಜ ಯಾವುದಾದ್ರೆ ಅದು ವೀರಶೈವ ಲಿಂಗಾಯತ ಸಮಾಜ. ಗುಣಧರ್ಮಗಳಿಲ್ಲ, ಅವರಿಗೆ ಯಾವ ಶತ್ರುಗಳೇ ಇಲ್ಲ. ನಾನು ಅನೇಕ ವೇದಿಕೆಗಳಲ್ಲಿ ಹೇಳ್ತಿರ್ತೇನೆ, ಲಿಂಗಾಯತ ಸಮುದಾಯದ ಶಕ್ತಿ ಎಂತದ್ದು ಅಂದ್ರೆ ಅವರು ವಾಸ ಮಾಡುವಂತ ಏರಿಯಾ ಏನೈತೆ, ಜನ, ಜಾಗ, ಸ್ಥಳ, ಅಲ್ಲಿ ಬಾಡಿಗೆ ಹೆಚ್ಚಿದೆ. ಅವರು ವಾಸ ಮಾಡುವಂತ ಪ್ಲಾಟ್ಗಳಿಲ್ಲದವ ನೆಲದ ರೇಟ್ ಹೆಚ್ಚಾಗ್ತದೆ. ನೆಲದ ರೇಟ್ ಹೆಚ್ಚಾಗಬೇಕು ಅಂದ್ರೆ ಅವರ ಸಂಸ್ಕೃತಿ ಎಂತದ್ದಿದೆ ಅನ್ನೋದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು. CM ಇಬ್ರಾಹಿಂ ಅವರು ಮಾತು ಹೇಳ್ತಾರೆ, ಕರ್ನಾಟಕದಲ್ಲಿ ಸ್ವತಂತ್ರದ ನಂತರ ವೀರಶೈವ ಲಿಂಗಾಯತ ಸಮುದಾಯದ ಮಠಗಳು ಶಿಕ್ಷಣ ಸಂಸ್ಥೆಯನ್ನ ಕಟ್ಟದೆ ಹೋಗಿದ್ರೆ ಎಲ್ಲ 7 ಕೋಟಿ ಜನರು ಹೆಬ್ಬಟ್ಟು ಇರ್ತಿದ್ದೇವೆ ಅಂತ ಹೇಳ್ತಾರೆ. ಅನ್ನದಲ್ಲಿ ಸಮಾನತೆಯನ್ನು ತಂದಂತ ಸಮಾಜ, ವಸ್ತ್ರದಲ್ಲಿ ಸಮಾನತೆಯನ್ನು ತಂದಂತ ಸಮಾಜ, ನೆರಳಿನಲ್ಲಿ, ಪ್ರೀತಿಯ ಕರಳಿನಲ್ಲಿ, ಮಾರ್ಗದರ್ಶನ ಮಾಡುವ ಬೆರಳಿನಲ್ಲಿ ಸಮಾನತೆಯನ್ನು ತಂದಂತ ಸಮಾಜ ಯಾವುದಾದ್ರಿದ್ರೆ ಅದು ವೀರಶೈವ ಲಿಂಗಾಯತ ಸಮಾಜ. ಪ್ರಶಾಂತ್ ಕಲ್ಲೂರ್ ಅವರು ನನ್ನ ಜೊತೆ ಮಾತನಾಡ್ತಾ ಹೇಳಿದ್ರು, ಉದ್ಘಾಟನೆ ಯಾರು ಮಾಡಬೇಕು, ಆವ ಮುಖದಿಂದ ಬಂದರು ತೃಪ್ತಿ ಒಂದೇನು, ಕಣ್ಣಿಗೆ ನೋಡಿ ಆನಂದ ಪಡುವುದು ಸಮಯ ಬಹಳ ಇಲ್ಲ, ಕಿವಿಗೆ ಕೇಳಿ ಆನಂದ ಪಡುವುದು, ಕೈಗೆ ಮುಟ್ಟಿ ಆನಂದ ಪಡುವುದು ಯಾವುದು ಅಂದ್ರೆ ಇದೊಂದು ಮುಖ ಬೇರೆ. ಕಿವಿ ಅನ್ನೋದೊಂದು ಮುಖ, ಕಣ್ಣು ಅನ್ನೋದು ಒಂದು ಮುಖ, ಕೈ ಅನ್ನೋದು ಒಂದು ಮುಖ.
ಆವ ಮುಖದಿಂದ ಬಂದರೂ ತೃಪ್ತಿ ಒಂದೇ ನೋಡ, ಆನಂದ ಪಡುವಂತ ಮನಸ್ಸು ಒಂದೇ ಹೇಗಾಗಿದೆನೋ ಇಲ್ಲಿ ಯಾರೇ ಉದ್ಘಾಟನೆ ಮಾಡಿದ್ದರೂ ಸಹಿತ ಅದು ಭಗವಂತನೇ ಒಬ್ಬನೇ ಇದ್ದಾನೆ ಅನ್ನುವಂಥ ದೃಷ್ಟಿಕೋನ ಬೆಳೆಸಿರುವಂತ ಸಮಾಜವಾಗೋದು ನಾವು ಬಿಡಿಸುವ ಸಮಾಜ. ಅದಕ್ಕೆ ಹೇಳಿದ್ರು ಆಚಾರ್ಯ, ಇದರ ಉದ್ಘಾಟನೆ ಯಾಕೆ ಮಾಡಬೇಕು? ರೈತರ ಕಡೆಯಿಂದ ಮಾಡೋಣ, ಕಾರ್ಮಿಕರ ಕಡೆಯಿಂದ ಮಾಡಿಸೋಣ. ಫೋಟೋ ತೆಗೆಸೋಳು ಸಲಿಂದೇ ವೇದಿಕೆ ಹತ್ತುವಂತ ವ್ಯವಸ್ಥೆಯಲ್ಲಿ ಯಾರು ಉದ್ಘಾಟನೆ ಮಾಡಿದ್ರು ಅದು ನಾನೇ ಅನ್ನುವಂತ ಒಂದು ಸಂಸ್ಕಾರ ಸಂಸ್ಕೃತಿ ಐತಲ್ಲ, ಆ ಸಂಸ್ಕೃತಿಯಿಂದ ವ್ಯಕ್ತಿ ದೊಡ್ಡವಾಗ್ತಾನೆ ಹೊರತು ವ್ಯಕ್ತಿ ದೊಡ್ಡವಾಗಬೇಕು ಅಂದ್ರೆ ಗೋಡಂಬಿ ದ್ರಾಕ್ಷಿ ತಿಂದು ದೊಡ್ಡವಾಗಕ್ಕಾಗಂಗಿಲ್ಲ, ಬಟ್ಟೆ ಹಾಕೊಂಡು ದೊಡ್ಡವರಾಗಕ್ಕಾಗಂಗಿಲ್ಲ, ಬಂಗಾರ ಹಾಕೊಂಡು ವ್ಯಕ್ತಿ ದೊಡ್ಡವಾಗಕ್ಕಾಗಂಗಿಲ್ಲ. ಏನು ಧರಿಸ್ಕೋಬೇಕು ಅಂದ್ರೆ ಬಟ್ಟೆ ಚುಟ್ಟ ಇವುಗಳಿಂದ ನಾವು ದೊಡ್ಡವರು ಅನಿಸ್ಕೊಳ್ಳಿಕ್ಕೆ ಬರಂಗಿಲ್ಲ. ಯಾವುದು ಧರಿಸ್ಕೋಬೇಕು ಅಂದ್ರೆ ಸತ್ಯವನ್ನು ಧರಿಸ್ಕೊಳ್ಬೇಕು, ಅಹಿಂಸೆಯನ್ನು ಧರಿಸ್ಕೊಳ್ಬೇಕು, ಅಸ್ಥೇಯವನ್ನು ಧರಿಸ್ಕೊಳ್ಬೇಕು, ದಯೆಯನ್ನು ಧರಿಸ್ಕೊಳ್ಬೇಕು, ದಾನವನ್ನು ಧರಿಸ್ಕೊಳ್ಬೇಕು. ನಾನು ಹೇಳೋದು ತಿಳಿತಾರೆ, ಅದನ್ನೇ ಬಸವಣ್ಣ ಮಾನವತೆವಾದಿ ಬಸವಣ್ಣವರು ಏನ್ ಹೇಳ್ತಾರೆ, ವಿಶ್ವಗುರು ಬಸವಣ್ಣ ಏನ್ ಹೇಳ್ತಾನೆ ಅಂದ್ರೆ ಕೊಲಬೇಡ ಕೊಲಬೇಡ ಋಷಿಯ ನುಡಿಯನ್ನು ಬೇಡ. ಇವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ಬಿಟ್ರೆ ವ್ಯಕ್ತಿ ದೊಡ್ಡವಾಗಿ ಸಾಧ್ಯ. ಬೆಳಗ್ಗೆ ಎದ್ದರೆ ನಮ್ಮ ಚಿಂತೆ ನಮ್ಮ ಹೆಂಡತಿ ಮಕ್ಕಳು ಇಷ್ಟೇ ಚಿಂತೆ. ಆದ್ರೆ ಪ್ರಶಾಂತ್ ಕಲ್ಲೂರವರು ಅವರು ನೋಡ್ಲಿಕ್ಕೆ ಏನಂತ ಜಿಮ್ಮಿಗೆ ಹೋಗಿಲ್ಲ, ಶಿವಿಗೆ ಹೋಗಿಲ್ಲ, ಅವರು ನೋಡ್ಲಿಕ್ಕೆ ಅವರೇ ಕುಸ್ತಿ ಪೈಲ್ವಾನ್ ಆಗಿಲ್ಲ. ಆದ್ರೆ ಇಡೀ ರಾಜ್ಯಾದ್ಯಂತ ಅವರ ನಾಯಕ ಯಾವ್ದ್ರಿಂದ ಆದ್ರು ಅಂದ್ರೆ ಅವರು ನಾಯಕರಿಂದ ನಾಯಕರಾದ್ರು. ನೀನು ಹೀರೋ ಆಗ್ಬೇಕಂದ್ರೆ ಜಿಮ್ಮಿಗೆ ಹೋಗಿ ಶಿಮ್ಮಿಗೆ ಹೋಗಿ ಆಗ್ಬೇಡ, ಸುಮ್ಮಿದ್ದು ಬಿಡು, ನಾನೇ ನಾಯಕ ಆಗ್ತ. ವೀರಶೈವ ಸಮಾಜದ ಮೂಲ ಮಂತ್ರ ಏನು ಅಂದ್ರೆ ಪರನಿಂದೆ ಮಾಡಬೇಡ, ಆತ್ಮಸ್ತುತಿ ಹೇಳ್ಕೋಬೇಡ. ಇವೆರಡನ್ನ ಅನುಸರಿಸಿಕೊಂಡು ಸಮಾಜದಲ್ಲಿ ಕೆಲಸ ಮಾಡುವಂತ ಹೇಳಿಕೊಟ್ಟಂತ. ಅದಕ್ಕೆ ಜಗದೀಶ್ ಅವರು ನಾನು ಬಹಳ 2-3 ವರ್ಷದಿಂದ ಅವರನ್ನು ಗಮನಿಸ್ತಾ ಇದೆ. ಅವ್ರು ನಾನು ಹುಟ್ಟುಹಬ್ಬಕ್ಕೆ ಬಂದು ಅವರ ಪ್ರೀತಿಯಿಂದ ಆ ವೇದಿಕೆಯಲ್ಲಿ ಭಾಗಿಯಾದ ಇವತ್ತು ಅವರು ಹುಟ್ಟಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೆ. ಒಂದು ಹುಟ್ಟು ಹಬ್ಬವಾಗಬೇಕು ಅಂದ್ರೆ ಹೆತ್ತೋರಿಗೆ ಹೆಗ್ಗಣ ಅಂತ, ಮನೆಯಲ್ಲಿ ಹುಟ್ಟಿದವ್ರ ಮಕ್ಕಳು ಅಂತ. ಆದರೆ ಜಗದೀಶ್ ಅವರ ಹುಟ್ಟು ಹಬ್ಬವನ್ನ ಗಡಿ ದಾಟಿದ ಜನಾಂಗದ ಪ್ರೀತಿಯಲ್ಲಿ ಹುಟ್ಟಹಬ್ಬ ಆಚರಣೆ ಮಾಡಬೇಕು ಅಂದ್ರೆ ಅವರು ಬೆವರು ಸುರಿಸಿದ್ದಾರೆ ಅಂದ್ರೆ ಸಾಧ್ಯ ಆಗಿದೆ. ಬೆವರಿನಲ್ಲಿ ಪವರ್ ಇದೆ. ಬೆವರು ಮನೆಗಾಗಿ ಸುರಿಸೋರು ಬಹಳ ಮಂದಿ, ಮಕ್ಕಳಿಗಾಗಿ ಸುರಿಸೋರು ಬಹಳ ಮಂದಿ, ಸಮಾಜಕ್ಕಾಗಿ ವಿದ್ಯೆಗಾಗಿ ಸುರಿಸೋರು ಸಂಖ್ಯೆ ಕಡಿಮೆ. ವಿದ್ಯಾ ವಿವಾದಾಯ ಧನಮ್ಮದಾಯ ಶಕ್ತಿ ಪರೇಶಾಂ ಪರಪೀಡನಾಯ ಕಲಶ್ಚ ಸಾಧು ವಿಪರೀತಮೇತ ಜ್ಞಾನಾಯ ದಾನಾಯ ಚ ರಕ್ಷಣ. ಮನುಷ್ಯನಿಗೆ ಭಗವಂತ ಕೊಡ್ತಾನೆ, ಜ್ಞಾನ ಕೊಡ್ತಾನೆ. ಜ್ಞಾನ ಇದ್ದವು ವಾದ ಮಾಡ್ಕೊಂಡು ಹೋದ್ರೆ ವಿದ್ಯಾ ವಿವಾದಾಯ ಧನಮ್ಮದಾಯ ಸಂಪತ್ತು ಕೊಡ್ತಾನೆ. ಅಹಂಕಾರ ಬಳಸಿದ್ರೆ ಶಕ್ತಿ ಕೊಡ್ತಾನೆ, ಮತ್ತೊಬ್ಬರಿಗೆ ಹಿಂಸೆಗೆ ಬಳಸಿದ್ರೆ. ಆದ್ರೆ ಮಹಾತ್ಮರು ಆಗೋರು ಸಜ್ಜನರಾದವರು ಏನ್ ಮಾಡ್ತಾರೆ ಅಂದ್ರೆ ವಿದ್ಯೆ ಇತ್ತು ಅಂದ್ರೆ ಜ್ಞಾನಾಯ ದಾನಾಯ ಚ ರಕ್ಷಣ. ಅವರಲ್ಲಿರುವಂತಹ ಜ್ಞಾನವನ್ನ ಉಪದೇಶದ ಮುಖಾಂತರ ಮುಟ್ಲಿ ಅಂತ ಹೇಳಿ ಗುರುಗಳು ಕರೆಸಿದ್ದಾರೆ. ಅವರಲ್ಲಿರುವ ಸಂಪತ್ತನ್ನ ವಿದ್ಯಾರ್ಥಿಗಳಿಗೆ ಮುಟ್ಲಿ ಅಂತ ಪ್ರತಿಭಾ ಪುರಸ್ಕಾರ ಮಾಡ್ತಾ ಇದ್ದಾರೆ. ಅವರೇ ಸಜ್ಜನರು. ಏನ್ ನಮ್ಮ ಜಗದೀಶ್ ಅವರು ಮಾಡ್ತಾ ಇದಾರಲ್ಲ ಅದು ಸಜ್ಜನದ ಕೆಲಸ. ಅಕ್ಕಮಾದೇವಿಯವರು ಹೇಳ್ತಾರೆ, ಸಜ್ಜನಳಾಗಿ ನಮ್ಮ ಮಜ್ಜನ ಕೆಳಗೆ
ನೀವು ಸ್ನಾನ ಮಾಡೋಕ್ಕಿಂತ ಮೊದಲು ಸಜ್ಜನರಾಗ್ರಿ. ಸಜ್ಜನರಾಗೋದು ಅಂದ್ರೆ ಬಟ್ಟೆ ಹಾಕೊಂಡಲ್ಲ, ಆಚರಣೆಯಿಂದ ಮಾತ್ರ ಸಾಧ್ಯ. ಅದಕ್ಕೆ ನಾನು ಹೆಚ್ಚು ವೇದಿಕೆಯನ್ನು ಹೆಚ್ಚಿಗೆ ತೆಗೆದುಕೊಳ್ಳದೆ ಪ್ರಶಾಂತ್ ಕಲ್ಲೂರವರಿಗೆ ಮತ್ತೊಮ್ಮೆ ನಮ್ಮ ಮಠದ ಕಾರ್ಯಕ್ರಮದಲ್ಲಿ ಆಹ್ವಾನ ನೀಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ, ನಮ್ಮ ಜಗದೀಶ್ ಅವರಿಗೆ ಭಗವಂತ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರು ಬಸವಾದಿ ಪ್ರಮುಖರು ಆಯುಷ್ಯ ಆರೋಗ್ಯ ಭಾಗ್ಯಾದಿಗಳು ಕೊಟ್ಟು ಕಾಪಾಡಲಿ. ಈ ಕಾರ್ಯಕ್ರಮ ನಾನು ನಿರ್ಗಮಿಸಿದ ಇದು ಇನ್ನೂ ಉತ್ತರೋತ್ತರವಾಗಿ ಈ ಕಾರ್ಯಕ್ರಮ ಪೂರ್ಣ ನೆರವೇರಲಿ. ಯಾರೂ ಗಲಾಟೆ ಮಾಡದೆ ಅವರ ಏನು ಸತ್ಸಂಕಲ್ಪಗಳೆಲ್ಲ ಈ ಕಾರ್ಯಕ್ರಮದಲ್ಲಿ ನಡೀಲಿ ಅಂತ ಶುಭ ಹಾರೈಸಿ ನಮ್ಮ ಎರಡು ಮಾತುಗಳಿಗೆ ವಿರಾಮ. ಸನ್ಮಾನ ಶ್ರೀ ದೇವ ಪಾಲ್ ಸಂಪಾದನೆ ಕ್ರಿಶ್ಚಿಯನ್ ಸಿದ್ಧಗಂಗೆಯ ಪರಮ ಪೂಜ್ಯ ಕರ್ನಾಟಕ ರತ್ನ ತ್ರಿವಿಧ ದಾಸೋಹಿ ಡಾಕ್ಟರ್ ಶ್ರೀ ಶ್ರೀ ಶಿವಕುಮಾರ್ ಶಿವಯೋಗಿಗಳವರನ್ನು ಸ್ಮರಿಸಿಕೊಳ್ತಾ, ಈ ದಿವಸ ಕಂಪ್ಲಿ ತಾಲೂಕಿನಲ್ಲಿ ವೀರಶೈವ ಲಿಂಗಾಯತ ಮಹಾವೇದಿಕೆಯ ತಾಲೂಕು ಕಚೇರಿಯ ಉದ್ಘಾಟನೆ ಹಾಗೂ ತಾಲೂಕಿನ ಸರ್ವಧರ್ಮದ SSLC ಮತ್ತು ದ್ವಿತೀಯ PUCಯಲ್ಲಿ ಅತಿ ಹೆಚ್ಚು ಅಂಕಗಳನ್ನು ಪಡೆದಂತಹ ವಿದ್ಯಾರ್ಥಿನಿಯರಿಗೆ ಪ್ರತಿಭಾ ಪುರಸ್ಕಾರ ಮತ್ತು ಪ್ರೋತ್ಸಾಹಧನ ಎಂಬೆಗ್ನೂರು ಪೂಜ್ಯರ ಪಾದಚರಣೆಗಳಿಗೆ ನಮಸ್ಕರಿಸುತ್ತಾ, ಅದೇ ರೀತಿಯಾಗಿ ಕಲ್ಯಾಣಿ ಚೌಕಿ ಮಠದ ಪೂಜ್ಯರಲ್ಲಿ ದಿವಾನ್ ಖಾನ ಕಂಪ್ನಿಯ ಶ್ರೀ ಹಜರತ್ ಸೈಯದ್ ಪೂಜ್ಯರಲ್ಲಿ, ಹಾಗೆ ಕ್ರಿಶ್ಚಿಯನ್ ಪಾಸ್ಟರ್ಸ್ ಅಸೋಸಿಯೇಷನ್ನ ಪಂಪಾಪತಿ ಪೂಜ್ಯರಲ್ಲಿ ಎಲ್ಲರಲ್ಲೂ ವಿಶೇಷವಾಗಿ ಈ ದಿವಸ ನೆಪ ಅಷ್ಟೇ, ನಮ್ಮ ಹೊಸಕೋಟೆ ಜಗದೀಶ್ನ ಜನ್ಮದಿನ, ಅದೊಂದು ನೆಪ. ಆ ನೆಪದಲ್ಲಿ ವಿದ್ಯಾರ್ಥಿಗಳಿಗೆ, ರೈತರಿಗೆ ಎಲ್ಲರಿಗೂ ಏನಾದ್ರು ಸೇವೆ ಸಲ್ಲಿಸಬೇಕು ಅನ್ನೋ ತವಕ ಒಂದು, ಅವನಿಗೂ ಸಹ ಜನ್ಮದಿನದ ಶುಭಾಶಯಗಳನ್ನ ಕೋರ್ತಾರೆ. ನಮ್ಮ ವೇದಿಕೆಯ ರಾಜ್ಯ ಉಪಾಧ್ಯಕ್ಷರಾದ BV ಗೌಡರು ಇರ್ಬೋದು, ತಾಲೂಕು ಅಧ್ಯಕ್ಷರಾದ ಬಳೆ ಮಲ್ಲಿಕಾರ್ಜುನ್ ಅವರು ಸೇರಿದಂತೆ ವೇದಿಕೆಯ ಎಲ್ಲರಲ್ಲಿ ಎಲ್ಲ ನಮ್ಮ ಪದಾಧಿಕಾರಿಗಳು, ಜಿಲ್ಲಾ ತಾಲೂಕು ಪದಾಧಿಕಾರಿಗಳು ಎಲ್ಲರಿಗೂ ಶರಣಾರ್ಥಿಗಳನ್ನು ನಡೆಸ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಏನು ಆರಕ್ಷಕ ಸಿಬ್ಬಂದಿಗಳಿರ್ಬೋದು, ಜೊತೆಗೆ ನಮ್ಮ ಪತ್ರಕರ್ತ ಮಿತ್ರರು, ಅವ್ರಿಗೂ ಸಹ ನಾನು ವಿಶೇಷವಾದ ಧನ್ಯವಾದಗಳು, ಶರಣಾರ್ಥಿಗಳನ್ನ ಈ ಮೂಲಕ ವೇದಿಕೆ ಮೂಲಕ ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಏನು ಈಗಾಗಲೇ 1:30 ಗಂಟೆ ಪಾಪ ಒಂದು ಕಡೆ ವಿದ್ಯಾರ್ಥಿಗಳಿದ್ದಾರೆ ಪ್ರತಿಭಾ ಪುರಸ್ಕಾರಕ್ಕಾಗಿ ಆಯ್ಕೆಯಾದಂಥವರು, ಮತ್ತೊಂದು ಕಡೆ ಅದೇ ರೀತಿಯಾಗಿ ಸಾಕಷ್ಟು ಜನ ಹಿರಿಯರಿದ್ದಾರೆ. ಹೆಚ್ಚು ಮಾತನಾಡಕ್ ಹೋದ್ರೆ, ಯಾಕಂದ್ರೆ ತುಂಬಾ ಜನ ವಿದ್ಯಾರ್ಥಿಗಳಿಗಿನ್ನ ಪ್ರತಿಭಾ ಪುರಸ್ಕಾರದ ಕಾರ್ಯಕ್ರಮ ಇರ್ತದೆ. ಹಂಗಾಗಿ ನಾವು 10:30 11 ಗಂಟೆಗೆ ಶುರು ಆಗ್ತದೆ. ಒಂದು 40 ನಿಮಿಷಗಳ ಕಾಲ ಏನಾದ್ರು ಮಾತಾಡ್ಬೇಕು ಅನ್ಕೊಂಡಿದ್ದೆ. ಅಂದ್ರೆ ಮುಂದಿನ ಬಾರಿ ಆದಷ್ಟು ಬೇಗ ಒಂದು ದೊಡ್ಡ ಸಭೆ ಮಾಡೋ ಮೂಲಕ ಅವತ್ತು ನಾನು ಮಾತನಾಡ್ತೀನಿ. ಆದ್ರೂ ಸಹ 1-2 ನಿಮಿಷ ನಾವು ಹೊಸಕೋಟೆ ಜಗದೀಶ್ ಮತ್ತು ತಂಡದ ಬಗ್ಗೆ 1 ನಿಮಿಷ ನಮಗೆ ಹೇಳಿದಾಗ ತಪ್ಪಾಗ್ತದೆ. ಸಜ್ಜನ ಯುವಕ ಏನು ಆತ ತುಪ್ಪ ಹಿಂದೆನೇ ನಮ್ಮ ಜಿಲ್ಲಾಧ್ಯಕ್ಷರೇ, ಆದ್ರೆ ಜಾಸ್ತಿ ಕಾರ್ಯಪ್ರವೃತ್ತಿ ಆಗಿದ್ದು ಈಗ. ಯಾಕೆ ಅಂತ ಕೇಳಿದ್ರೆ, ಅವತ್ತು ಅವನಿಗೆ ಅವನದೇ ಆದಂತ 1-2 ಉದ್ಯಮಗಳನ್ನ ಪ್ರಾರಂಭ ಮಾಡ್ತಾ ಇದ್ದ, ದುಡಿಮೆಗಳನ್ನ ಪ್ರಾರಂಭ ಮಾಡ್ತಾ ಇದ್ದ. ನಾವು ಯಾವಾಗ್ಲೂ ಹೇಳ್ತಾ ಇರ್ತೀವಿ, ಸಮಾಜ ಸೇವೆ ವೇದಿಕೆ ಮುಖಾಂತರ ಗುರುತಿಸ್ಕೋಬೇಕು ಅಂದ್ರೆ ನೀವು ಮೊದಲು ನಿಮ್ಮ ಕಾಲ ಮೇಲೆ ನಿಂತ್ಕೊಳ್ಳಿ. ನಿಮ್ಮ ತಂದೆ ತಾಯಿಗಳಿಗೆ ಒಳ್ಳೆ ಮಗನಾಗಿ, ಮದುವೆ ಆದವರಿದ್ರೆ ನಿಮ್ಮ ಹೆಂಡತಿಗೆ ಒಳ್ಳೆ ಗಂಡನಾಗಿ, ಮಕ್ಕಳಿರೋರಿದ್ರೆ ನಿಮ್ಮ ಮಕ್ಕಳಿಗೆ ಒಳ್ಳೆಯ ತಂದೆಯಾಗಿ, ಅದಾದ ಮೇಲೆ ಸಮಾಜದ ಬಗ್ಗೆ, ಸಾರ್ವಜನಿಕರ ಬಗ್ಗೆ ಎಲ್ಲ ಯೋಚನೆ ಮಾಡಿ ಅಂತ. ಯಾಕಂದ್ರೆ ನೀವು ನಿಮ್ಮ ತಂದೆ ತಾಯಿಗಳಿಗೆ ಒಬ್ಬ ಒಳ್ಳೆ ಮಗ
ನಿಮ್ಮ ಹೆಂಡತಿಗೆ ಒಳ್ಳೆ ಗಂಡ ಆಗಕ್ ಸಾಧ್ಯ ಇಲ್ಲ ಅಂದ್ರೆ, ನಿಮ್ಮ ಮಕ್ಕಳಿಗೆ ಒಳ್ಳೆ ಅಪ್ಪ ಆಗಕ್ ಸಾಧ್ಯ ಇಲ್ಲ ಅಂದ್ರೆ, ಸಮುದಾಯದ ಬಗ್ಗೆ, ಸಮಾಜದ ಬಗ್ಗೆ, ಸರ್ವರ ಬಗ್ಗೆ ಹೇಳುವಂತ ಯೋಗ್ಯತೆ ನನಗಾಗ್ಲಿ ಬೇರೆ ನಮ್ಮ ಜಗದೀಶ್ ಆಗಲಿ ಯಾರು ಇವಾಗ ಸಾಧ್ಯ ಇಲ್ಲ. ಅದನ್ನೆಲ್ಲ ಆಚರಿಸ್ಕೊಂಡು ಅರಿವು ಮಾಡಿಕೊಂಡು ಇವತ್ತು ಒಬ್ಬ ಉದ್ಯಮಿಯಾಗಿ ಸಮಾಜ ಸೇವಕನಾಗಿ ನನಗೆ ಬಹಳ ಖುಷಿ ಆಗ್ತದೆ. ನಾನು ಹೇಳ್ದೆ ಏನ್ ಮಾಡ್ತಾ ಇದ್ದೀನಿ ಅಂತ, ಇಲ್ಲ ಅಣ್ಣ, ಎಲ್ಲಾ ಸಮುದಾಯದವರು, ಅವರು ಕ್ರಿಶ್ಚಿಯನ್ಸ್ ಇರ್ಬೋದು, ಮುಸಲ್ಮಾನ್ ಇರ್ಬೋದು, ಹಿಂದೂಗಳಿರ್ಬೋದು, ಅದರಲ್ಲೂ ಸಹ ಸರ್ವ ಜಾತಿಯವರು ಎಲ್ಲಾ ಸಮಾಜದವರು ಇದ್ದಾರೆ. ವಿದ್ಯಾರ್ಥಿಗಳು ಅಂದ್ಮೇಲೆ ಅಲ್ಲಿ ನಾವು ಜಾತಿ ಧರ್ಮವನ್ನು ಹುಡುಕೋದು ಬೇಡ. ಯಾರ್ಯಾರು ಹೆಚ್ಚು ಅಂಕವನ್ನು ಪಡೆದಿದ್ದಾರೆ ಅವ್ರಿಗೆಲ್ಲ ನಾವು ಕೈಲಾದಂತಹ ಒಂದು ಧನ ಸಹಾಯವನ್ನು ಮಾಡುವ ಮೂಲಕ ನನ್ನ ಜನ್ಮ ದಿನಾಚರಣೆಯನ್ನು ನಾನು ಆಚರಿಸ್ಕೊತೀನಿ ಅಂತ. ಸರಿ, ನನಗೂ ಖುಷಿ ಅನ್ನಿಸ್ತು. ಜನ್ಮ ದಿನಾಚರಣೆಯ ನೆಪದಲ್ಲಿ ಒಂದು 100, 200, 300 ಎಷ್ಟು ವಿದ್ಯಾರ್ಥಿಗಳು ಕೊಡ್ತಾ ಇದ್ದಾರೆ, ಏನೋ ಒಂದಷ್ಟು ಜನಕ್ಕೆ ಭವಿಷ್ಯವನ್ನು ರೂಪಿಸುವಂತಹ ಕೆಲಸವನ್ನ ನಮ್ಮ 162 ವಿದ್ಯಾರ್ಥಿಗಳು ನೋಡಿ, 162 ವಿದ್ಯಾರ್ಥಿಗಳು ಒಂದು ಪುಟ್ಟ ಸಹಾಯವನ್ನು ಮಾಡುವ ಮೂಲಕ ಈ ಒಂದು ದಿನವನ್ನು ವಿಶೇಷವಾಗಿ ಆಚರಿಸ್ಕೊತಾ ಇರುವಂತಹ ಸಹೋದರ ಹೊಸಕೋಟೆ ಜಗದೀಶ್ ಮುಂದಿನ ವರ್ಷ ಮತ್ತು ಇನ್ನೂ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನ ವಿದ್ಯಾರ್ಥಿಗಳಿಗೆ ಇನ್ನಷ್ಟು ಒಳ್ಳೆಯ ಕೆಲಸಗಳನ್ನ ಮಾಡುವಂತಹ ಶಕ್ತಿಯನ್ನ ಬಸವಣ್ಣನವರು, ಶಿವಕುಮಾರ ಸ್ವಾಮೀಜಿಯವರು ಕೊಡ್ಲಿ. ಹಾಗೆ ಅತ್ಯಂತ ಚತುರ, ನಾನು ಯಾವಾಗಲೂ ಹುಷಾರಾಗಿರ್ಬೇಕು ಅಂತಿದ್ದು ನಮ್ಮ ಕಂಪ್ನಿಯ ತಾಲೂಕಾಧ್ಯಕ್ಷ, ನಮ್ಮ ಮಳೆಯಲ್ಲಿ ಇವರೆಲ್ಲರೂ ಸೇರಿ ಒಂದು ಅದ್ಭುತವಾದ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಅಮರ್ ಗೌಡ್ರು ಇರ್ಬೋದು, ಎಲ್ಲರೂ ಇದ್ರೆ ಹೆಸರು ಹೇಳ್ತಾ ಹೋದ್ರೆ ಬಹಳ ಸಮಯ ಆಗ್ತದೆ. ಆದ್ರೂ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸಕ್ಕೆ ಇಷ್ಟಪಡ್ತೀನಿ. ಒಂದು ಸುಂದರವಾದ ಕಾರ್ಯಕ್ರಮವನ್ನ ಮಾಡಿದಿರಿ. ಮುಂದಿನ ಹಂತದಲ್ಲಿ ಏನು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ಕೊಡುವಂತ ಕಾರ್ಯಕ್ರಮವನ್ನ ಮುಂದುವರಿಸಿ ಮತ್ತೊಮ್ಮೆ ಬಂದಾಗ ವಿಶ್ವಗುರು ಬಸವಣ್ಣನವರಿರ್ಬೋದು, ವೀರಶೈವ ಸಮಾಜ ಯಾಕೆ ನಾವೆಲ್ಲರನ್ನ ಪೂಜ್ಯರು ಹೇಳ್ತಾ ಇದ್ರೆ ಒಪ್ಕೋತೀವಿ ಅನ್ನೋದ್ರ ಬಗ್ಗೆ ನಿಮ್ಗೆ ಒಂದಷ್ಟು ಮಾತುಗಳನ್ನ ಹೇಳ್ಬೇಕು, ಹೇಳ್ತೀನಿ ಮುಂದಿನ ಸಲ ಬಂದಾಗ. ಈಗ ಸಮಯದ ಅಭಾವ ಇರೋದ್ರಿಂದ ಏನು ನಮ್ಮ ವಿದ್ಯಾರ್ಥಿ ವೇತನ ಕೊಡುವಂತ ಕಾರ್ಯಕ್ರಮವನ್ನು ಮುಂದುವರಿಸಬೇಕು ಅಂತ ಕೇಳ್ಕೊತಾ, ಇಲ್ಲಿವರೆಗೆ ನಾನು ಕರೆಸಿ ಒಂದು 4 ಮಾತುಗಳನ್ನ ಆಡಕ್ಕೆ ಅವಕಾಶ ಕೊಟ್ಟಂತಹ ಸಮಸ್ತ ಬಳ್ಳಾರಿ ಜಿಲ್ಲಾ ವೀರಶೈವ ಲಿಂಗಾಯತ ಮಹಾವೇದಿಕೆಯ ಕಂಪ್ಲಿ ತಾಲೂಕು ಮಹಾವೇದಿಕೆಯ ಸರ್ವ ಸದಸ್ಯರಿಗೆ ಎಲ್ಲರಿಗೂ ನನ್ನ ಅನಂತ ಕೋಟಿ ಶರಣಾರ್ಥಿಗಳು. ಒಳ್ಳೆಯದು. ಪುರಸ್ಕಾರಕ್ಕೆ ಹೋಗೋಣ. ಮೊಟ್ಟ ಮೊದಲ ಬಾರಿಗೆ ನಾನು 2 ಶಾಲೆ ವಿದ್ಯಾರ್ಥಿಗಳನ್ನ ಬರಮಾಡ್ಕೊಳ್ತಾ ಇದ್ದೇನೆ. ಇಲ್ಲಿ ಮೊಟ್ಟ ಮೊದಲ ಬಾರಿಗೆ ವೀರಶೈವ ಸಂಘದ ಶಾಲೆ ಕಂಪ್ಲಿ ವಿದ್ಯಾರ್ಥಿಗಳು, ಸೊ ಪ್ಲೀಸ್ ವೇದಿಕೆ ಮೇಲೆ ಬರಬೇಕು. ಅದೇ ರೀತಿ ಭಾರತಿ ಶಿಶು ವಿದ್ಯಾಲಯ ಕಂಪ್ಲಿ ವಿದ್ಯಾರ್ಥಿಗಳು, ಸೊ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ವೀರಶೈವ ಸಂಘದ ಶಾಲೆ ಕಂಪ್ಲಿ, ಹಾಗೆ ಪ್ರಶಾಂತ್ ಕಲ್ಲೂರ್ ಸರ್ ಅವರಿಗೆ ಈ ದಿನ ಹುಟ್ಟುಹಬ್ಬವನ್ನ ಆಚರಣೆ ಮಾಡಿಕೊಳ್ಳತಕ್ಕಂಥ ಜಿಲ್ಲಾಧೀಶರಾಗಿರ್ತಕ್ಕಂಥ ಹೊಸಕೋಟೆ ಜಗದೀಶ್ ಸರ್
ಸಿದ್ದಯ್ಯ ಸ್ವಾಮಿ ಅವರ ಹಿರಿಯ ಅನುಪಸ್ಥಿತಿಯಲ್ಲಿ ನೆರವೇರಿಸಲಾಗಿದೆ. ಇದರ ಶ್ರೀ ಭಾರತ ವಿಶ್ವವಿದ್ಯಾಲಯ ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಸರ್ಕಾರಿ ಶಾಲೆ ದೇವರಾಪುರ ವುಮೆನ್ಸ್ ಕಾಲೇಜ್ ಕಂಪ್ಲೀಟ್ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಎಮಿಗೋ. ಸಾಹಿತಿ ಶಾಲೆ ಸೊ ವಿದ್ಯಾರ್ಥಿಗಳು ಸಾಹಿತಿ ಶಾಲೆ ಶಾಂತಿ ಸೌಖ್ಯ ಶಾಂತಿ ಸೌಖ್ಯ ನಮ್ಮ ಸಂತಾನ ಶಿಬಿರ ಡಿ.ಟಿ. ಗೌಡರು ರಾಜ್ಯ ಉಪಾಧ್ಯಕ್ಷರು. ಸೊ ಇವತ್ತು ವೀರೇಶ್ವರ ಗ್ರಾಮ ವೇದಿಕೆಯ ಮುಂದಿನ ಸಂಚಿಕೆಯ ಮುಂದುವರಿಸಲಿಕ್ಕೆ ನಮ್ಮ ಡಿ.ಟಿ. ಗೌಡರು ನಿನ್ನ ಜೀವನ ಎಂದು ಸಾಗಲಿ ಜನ್ಮದಿನವಿರು ನಿನ್ನದಾಗಲಿ ಶಾಂತಿ ಸೌಖ್ಯ ನಿನ್ನದಾಗಲಿ